ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರನ್ನ ಕೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಬೆಳಿಗ್ಗೆ ಒಂದು ಹೇಳಿರ್ತಾರೆ, ಮಧ್ಯಾಹ್ನ ಆ ರೀತಿ ಹೇಳಿಲ್ಲತ್ತಾರೆ, ಮತ್ತು ಸಾಯಂಕಾಲ ಅಂತಾರೆ ಬೇರೆ ಹೇಳ್ತಾರೆ. ನಿನ್ನೆ ಹಿಜಾಬದ ಬಗ್ಗೆ ಅವ್ರೇನು ಹೇಳಿದರು, ಅದಕ್ಕೆ ವಿಷಯ ಸುಪ್ರೀಂ ಕೋರ್ಟ್ದಲ್ಲಿ ಇದ್ದರೂ ಸಹಿತ ಅದನ್ನು ನಾವು ಅದನ್ನೇ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ, ಅದನ್ನು ಹಿಂತುಗೋತಾ ಇದ್ದೀವಿ. ನಾವು ಶಾಲೆಗೆ ಬರುವಂಥ ಮಕ್ಕಳು ಯಾವ ಬೇಕಾದ ಡ್ರೆಸ್ದಲ್ಲಿ ಬರ್ಬೋದು, ಅವ್ರು ಯಾವ ಬೇಕಾದ ಊಟವನ್ನು ಮಾಡ್ಬೋದು, ಅವರೆಲ್ಲ ಥರ ಹೇಳ್ಕೊತ ಬಂದರು. ಅದು ಸುಪ್ರೀಂ ಕೋರ್ಟ್ದಲ್ಲಿದೆ. ಒಂದು ಯೂನಿಫಾರ್ಮ್ ಅಂದ ತಕ್ಷಣವೇ ಅದು ಎಲ್ಲ ಮಕ್ಕಳು ಅದನ್ನೆಲ್ಲ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅಲ್ಲಿ ಶ್ರೀಮಂತರು ಬಡವರು ಮತ್ತು ಮೇಲ್ಜಾತಿ ಕೆಳಜಾತಿ ಅನ್ನುವಂಥದ್ದು ಬರಬಾರ್ದು ಅನ್ನೋದ್ರ ಸಲುವಾಗಿ ಎಲ್ಲರೂ ಒಂದೇ ಸಮಾನರು ಅನ್ನುವಂಥ ದೃಷ್ಟಿಯೊಳಗೆ ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ಯೂನಿಫಾರ್ಮ್ಗಳನ್ನು ಕೊಟ್ಟಿದ್ದಾರೆ. ಅದು ಶಾಲೆ ಮಕ್ಕಳಿಗಿರ್ಬೋದು, ಬೇರೆ ಬೇರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಬೇರೆ ಬೇರೆ ಇಲಾಖೆಗಳಲ್ಲಿರ್ಬೋದು, ಸಮಾನತೆಯನ್ನು ಮಾಡೋದ್ರ ಸಲ ಕೊಟ್ಟಿದ್ದಾರೆ. ಆ ಸಮಾನತೆ ಇವ್ರಿಗೆ ಬೇಕಾಗಿಲ್ಲ. ಬಡವರು ಬಡವರಾಗೇ ಇರಬೇಕು, ಶ್ರೀಮಂತರು ಶ್ರೀಮಂತರಾಗಿ ಇರಬೇಕು ಅನ್ನುವಂಥದ್ದು ಇವತ್ತಿನ ಮುಖ್ಯಮಂತ್ರಿಗಳ ಒಂದು ಕಲ್ಪನೆ ಆಗಿದೆ. ಅದ್ರ ಸಲ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ನಮ್ಮ ದೇಶ ಹಿಂದೂ ರಾಷ್ಟ್ರ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಇಡೀ ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ಹಿಂದೂ ರಾಷ್ಟ್ರ ಅನ್ನುವಂಥದ್ದಿದ್ರೆ ಅದು ನಮ್ಮ ಭಾರತ ದೇಶ ಮಾತ್ರ. ಅಂಥ ಭಾರತ ದೇಶಕ್ಕೆ ಇವರು ಮತ್ತೆ ಅದನ್ನು ಯಾರ್ಯಾರನ್ನು ಓಲೈಸ್ತಾರೆ ಅನ್ನುವಂಥದ್ದಂತ ದಿನನಿತ್ಯ ಪೇಪರ್ದಲ್ಲಿ ಟಿ ವಿದೆಲ್ಲ ನೋಡ್ತಾ ಇದ್ದೀವಿ. ಇವತ್ತು ಮುಸ್ಲಿಂ ಬಾಂಧವರಿಗೆ ಒಂದು ರೀತಿ ಕೊಡುಗೆಗಳನ್ನು ಕೊಡ್ತಾ ಇರುವಂಥದ್ದು, ಹಿಂದೂಗಳಿಗೆ ಇನ್ನೊಂದು ಥರ ಕೊಡುವಂಥದ್ದು, ಅವರಿಗೆ ಅಸಹ್ಯ ಮಾಡುವಂಥ ರೀತಿಯಲ್ಲಿ ಅವ್ರು ನಡ್ಕೋತಾ ಇದ್ದಾರೆ. ಮುಸ್ಲಿಂ ಬಾಂಧವರಿಗೆ ಈ ವರ್ಷ 10,000 ಕೋಟಿ ರೂಪಾಯಿಗಳನ್ನು ತೆಗೆದಿಡ್ತೇನೆ, ಮೀಸಲಿಡ್ತೇನೆ ಅನ್ನೋಂಥದ್ದನ್ನು ಹೇಳಿದರೆ, ಹಿಂದೂಗಳಿಗೆ ಏನು ಪಾಪ ಮಾಡಿದ್ದಾರೆ? ಹಿಂದೂ ರಾಷ್ಟ್ರ, ಹಿಂದೂಗಳಿಗೆ ಯಾವುದೇ ₹1 ಘೋಷಣೆ ಮಾಡುವಂಥ ಈ ಸರ್ಕಾರವನ್ನು ಸಾಧ್ಯವಾದಷ್ಟು ಬೇಗನೆ ಕಿತ್ತೊಗಿಬೇಕು ಅನ್ನುವಂಥ ಇಡೀ 7 ಕೋಟಿ ನಮ್ಮ ಕರ್ನಾಟಕದ ಜನತೆ, ರಾಷ್ಟ್ರದ 140 ಕೋಟಿ ಜನತೆ ತುದಿಗಾಲ ಮೇಲೆ ನಿಂತಿದ್ದಾರೆ ಅನ್ನೋಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ.